ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಒಂದು ಹಂತದಲ್ಲಿ ಇಡೀ ಜಗತ್ತನ್ನೇ ಸ್ತಬ್ಧಗೊಳಿಸಿದ್ದಂಥ ಕೊರೋನಾ ವೈರಸ್ ಈಗ ಮತ್ತೆ ಕಾಣಿಸಿಕೊಳ್ತಾ ಇದೆ. ಕೊರೋನಾ ವೈರಸ್ ಕೇಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದು ಆತಂಕಕ್ಕೂ ಕೂಡ ಕಾರಣ ಆಗ್ತಿದೆ. ಇನ್ನು ಹೊಸ ತಳಿ ಕಾಣಿಸಿಕೊಂಡಿದೆ ಅಂತ ತಜ್ಞರು ಕ್ಲಿಯರ್ ಮಾಡಿದ್ದಾರೆ. ಹೊಸ ತಳಿಯಿಂದಾಗಿ ಕೇಸುಗಳ ಸಂಖ್ಯೆ ಹೆಚ್ಚಾಗ್ತಿದೆ ಅನ್ನೋ ಅನುಮಾನವನ್ನ ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಈ ಮಧ್ಯೆ ಜನರಲ್ಲಿ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಹೊಸ ತಳಿ ಕಾಣಿಸಿಕೊಂಡಿದೆ, ಅದರಿಂದ ಯಾವ ಮಟ್ಟದ ಪರಿಣಾಮ ಇದೆ, ಮತ್ತು ಈಗ ನಾವು ವ್ಯಾಕ್ಸಿನ್ ಏನು ತೆಗೆದುಕೊಂಡಿದ್ದೀವಿ ಇದು ಈ ಹೊಸ ತಳಿಯ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತಾ, ಅಥವಾ ಹೊಸ ತಳಿಯಿಂದ ಬಾಧಿತರಾದರೆ ಆ ವ್ಯಾಕ್ಸಿನ್ನಿಂದಾಗಿ ನಮಗೆ ಅಪಾಯ ಸಂಭವಿಸದೆ ಇರುವಂಥ ಸಾಧ್ಯತೆಗಳಿದಾವ, ಅಥವಾ ಈಗ ಕಾಣಿಸಿಕೊಂಡಿರುವಂಥ ಹೊಸ ತಳಿ ಏನಿದೆ ಇದು ಮಾರಣಾಂತಿಕನ? ಈ ರೀತಿ 108 ಪ್ರಶ್ನೆಗಳು ಜನರಲ್ಲಿದ್ದಾವೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಮ್ಮ ಇತಿಮಿತಿಯಲ್ಲಿ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಇದಕ್ಕೆ ಸಂಬಂಧಿಸಿದಂಥ ಕಂಪ್ಲೀಟ್ ಡೀಟೇಲ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲನೇದಾಗಿ, ದೇಶದಲ್ಲಿ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆ ಕಾರಣಕ್ಕಾಗಿ ಆತಂಕವೂ ಕೂಡ ಹೆಚ್ಚುತ್ತಾ ಇದೆ. ಯಾಕಂತಂದ್ರೆ ನಾವು ಸಿಕ್ಕಾಪಟ್ಟೆ ಅನುಭವಿಸಿದ್ದೀವಿ ಕೊರೋನಾ ಕಾರಣಕ್ಕಾಗಿ. ಈಗ ಪತ್ತೆಯಾಗಿರೋದು JN.1 ಅನ್ನುವಂಥ ರೂಪಾಂತರಿ ತಳಿ. ಕೇರಳದಲ್ಲಿ 4 ಮಂದಿ ಮೃತಪಟ್ಟಿದ್ದಾರೆ. ಪಕ್ಕದ ತಮಿಳುನಾಡಿನಲ್ಲೂ ಕೂಡ ಈ ರೂಪಾಂತರಿ ಕಾಣಿಸಿಕೊಂಡಿದೆ. ಸಿಂಗಾಪುರದಲ್ಲಿ ಒಂದು ವಾರದಲ್ಲಿ 56,000 ಕೇಸುಗಳು ರಿಪೋರ್ಟ್ ಆಗಿದ್ದಾವೆ. ಕೋವಿಡ್ ಹೊಸ ತಳಿಯ ತೀವ್ರತೆ, ಇದರ ಬಗ್ಗೆ ಗೊಂದಲಗಳಿದ್ದಾವೆ. ಆದರೆ ಸಿದ್ಧತೆಯನ್ನ ಸರ್ಕಾರಗಳು ಮಾಡಿಕೊಳ್ತಾ ಇದೆ. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಒಂದಿಷ್ಟು ಸಲಹೆ ಕೊಟ್ಟಿದೆ, ಸೂಚನೆಗಳನ್ನು ಕೊಟ್ಟಿದೆ. ಇದೆಲ್ಲದರ ಮಧ್ಯೆ ಈ ಚಳಿಗಾಲದಲ್ಲಿ ಕೊರೋನಾ ಆತಂಕ ಸೃಷ್ಟಿಸುತ್ತಾ ಅನ್ನೋದು, ಅಥವಾ ತಲೆನೋವಿಗೆ ಕಾರಣ ಆಗತ್ತಾ ಅನ್ನೋದು ಸದ್ಯ ಇರುವಂಥ ಸಾಧ್ಯತೆ. ಯಾಕಂತಂದರೆ ನೀವು ಕೊರೋನಾದ ಫಸ್ಟ್ ವೇವ್, ಸೆಕೆಂಡ್ ವೇವ್ ಇದೆಲ್ಲವನ್ನ ಕೂಡ ಗಮನಿಸ್ತಾ ಹೋದರೂ ಕೂಡ ಚಳಿ ಸಂದರ್ಭದಲ್ಲಿ ಕೊರೋನಾದ ತೀವ್ರತೆ ಹೆಚ್ಚಾಗಿದೆ. ಜನ ಸಂಕಷ್ಟವನ್ನು ಅನುಭವಿಸಿದ್ದಾರೆ, ತಮ್ಮ ಆಪ್ತರನ್ನು ಕಳ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಕೊರೋನಾ ಅಂದ ತಕ್ಷಣ ಭಯ ಆಗುತ್ತೆ. ಆದರೆ ಈಗಿನ ಈ ವೇರಿಯಂಟು, ಈ ಉಪತಳಿ ಎಷ್ಟರ ಮಟ್ಟಿಗೆ ತೀವ್ರವಾಗಿದೆ? ಈ ಡೆಲ್ಟಾ ಅನ್ನುವಂಥ ಒಂದು ರೂಪಾಂತರಿ ತಳಿ ನಮ್ಮ ದೇಶದಲ್ಲಿ ಸೃಷ್ಟಿಸಿದಂಥ ಅನಾಹುತಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಜನ ಉಸಿರಾಡೋದಕ್ಕೆ ಕಷ್ಟ ಆಗಿ ಬೀದಿಯಲ್ಲಿ ಸತ್ತಂಥ ಆ ಕರಾಳ ದಿನಗಳು ನಮ್ಮ ಕಣ್ಣ ಮುಂದಿದ್ದಾವೆ. ಜನರಿಗೆ ಇರೋದು ಅದೇ ಆತಂಕ. ಆದರೆ ತಜ್ಞರು ಇದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಸಮಾಧಾನದ ಉತ್ತರವನ್ನು ಕೂಡ ಕೊಡ್ತಾ ಇರೋದ್ರಿಂದ ದೊಡ್ಡ ಸಮಸ್ಯೆ ಆಗಲಿಕ್ಕಿಲ್ಲ ಅನ್ನೋ ನಿರೀಕ್ಷೆ ಇದೆ. ಆದರೆ ಕೇಸುಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ವಾಸ್ತವ. ನಿನ್ನೆ 1400 ಆಕ್ಟಿವ್ ಕೇಸುಗಳು ದೇಶದಲ್ಲಿತ್ತು. ಇವತ್ತು ಅದು 1700ಕ್ಕೆ ರೀಚ್ ಆಗಿದೆ. ಕೇರಳದಲ್ಲಿ ಹೈಯೆಸ್ಟು. ಕೇರಳದಲ್ಲಿ ಕೇಸುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಏನು ಈ ಹೊಸ ತಳಿ ಯಾವುದು, ಏನು, ಇದರ ಡೀಟೇಲ್ ನಿಮ್ಮ ಮುಂದೆ ಇಡಬೇಕಾಗತ್ತೆ. ಪ್ರತಿ ಬಾರಿ ಕೊರೋನಾಗೆ ಸಂಬಂಧಿಸಿದಂತೆ ನಾವು ಈ ಸಾಫ್ಟ್ವೇರ್ ಅಪ್ಡೇಟ್ ಆದಂಗೆ ಹೇಳ್ತಾ ಇರ್ತೀವಿ. ಆಂಡ್ರಾಯ್ಡ್ ಇದು, ಆಂಡ್ರಾಯ್ಡ್ ಅದು ಅಂತ ಹೇಳ್ದಂಗೆ ಈ ತಳಿಗಳಿಗೆ ಹೊಸ ಹೊಸ ಹೆಸರುಗಳು. ಈಗ ಕಾಣಿಸಿಕೊಂಡಿರೋದು ಕೊರೋನಾದ ಹೊಸ ತಳಿ JN.1 ಅಥವಾ JN.1 ಅಂತ ಇದನ್ನು ಕರೆಯಲಾಗ್ತಾ ಇದೆ. ಸೊ ಇದು ಭಾರತದಲ್ಲೂ ಕೂಡ ಪತ್ತೆಯಾಗಿದೆ. JN.1 ಯಾವುದು? ಒಮಿಕ್ರಾನ್ ಅಂತ ಒಂದು ರೂಪಾಂತರಿ ತಳಿ ಪತ್ತೆಯಾಗಿತ್ತು. ಅದರ ರೂಪಾಂತರ BA.2.86, ಅದರ ಉಪತಳಿ JN.1 ಅಂತ ತಜ್ಞರು ಹೇಳ್ತಾರೆ. ಅಂದರೆ ಈ ಒಮಿಕ್ರಾನ್ ಅನ್ನುವಂಥ ಕೊರೋನಾದ ವೇರಿಯಂಟು 30 ಮ್ಯೂಟೇಷನ್ಗಳಾಗಿದೆ, 30 ರೂಪಾಂತರಗಳಾಗಿದೆ. ಆ 30 ರೂಪಾಂತರಗಳ ಪೈಕಿ ಒಂದು ಈಗ ಪತ್ತೆಯಾಗಿರುವಂಥ JN.1. ಇದು ಅಮೆರಿಕಾದಲ್ಲಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಪತ್ತೆಯಾಗಿತ್ತು. ಮೊದಲ ಕೇಸು ಅಮೆರಿಕಾದಲ್ಲಿ ಪತ್ತೆಯಾಗಿತ್ತು. ಸದ್ಯ ಜಗತ್ತಿನ 38 ದೇಶಗಳಲ್ಲಿ ಈ ಹೊಸ ವೇರಿಯಂಟ್ ಪತ್ತೆಯಾಗಿದೆ, ಇನ್ಕ್ಲೂಡಿಂಗ್ ಇಂಡಿಯಾ, ಭಾರತದ್ದು ಸೇರಿ. ಬಟ್ ಇಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಅದು ಯಾವುದು ಅಂತಂದರೆ JN.1 ಅಥವಾ JN.1 ಇದರ ತೀವ್ರತೆ ಎಷ್ಟಿದೆ,
ಡೆಲ್ಟಾದಷ್ಟು ತೀರಾ ಮಾರಣಾಂತಿಕನ ಅಥವಾ ಮೈಲ್ಡ್ ಆಗಿರುತ್ತಾ? ಒಮಿಕ್ರಾನ್ನ ಹಿಂದಿನ ವೇರಿಯಂಟ್ನ ರೀತಿಯಲ್ಲಿ ಮೈಲ್ಡ್ ಇರುತ್ತಾ? ಅಂದರೆ ಹೆಚ್ಚು ತೀವ್ರತೆ ಇಲ್ಲದೆ ಜನ ಮನೆಯಲ್ಲೇ ಇದ್ದುಕೊಂಡು ಆರೋಗ್ಯವಂತರಾಗುವಂಥ ಪರಿಸ್ಥಿತಿ ಅಂತರುತ್ತಾ? ಮತ್ತು ಪ್ರಸರಣದ ವೇಗ ಅಂದರೆ ಜನರಿಂದ ಜನರಿಗೆ ಅದು ವ್ಯಾಪಿಸೋದು, ಇದರ ವೇಗ ಎಷ್ಟಿದೆ? ಇದರ ಬಗ್ಗೆ ತಜ್ಞರಲ್ಲಿ ಇನ್ನೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ. ಆದರೆ ಭಾರತದಲ್ಲಿ ಪತ್ತೆಯಾಗಿರುವಂಥ ಕೇಸುಗಳು, ವಿದೇಶದಲ್ಲಿ ಪತ್ತೆಯಾಗಿರುವಂಥ ಕೇಸುಗಳು ಸಿಂಪ್ಟಮ್ಸ್ ಅನ್ನು ಹೇಳ್ತಾ ಇದೆ. ಅಂದರೆ ಲಕ್ಷಣಗಳೇನು ಅನ್ನೋದನ್ನು ಹೇಳ್ತಾ ಇದೆ. ಲಕ್ಷಣಗಳು ಯಾವುದು ಅಂತಂದರೆ ಕಾಮನ್ ಲಕ್ಷಣಗಳು: ಜ್ವರ, ಕೆಮ್ಮು, ತಲೆನೋವು. ಇದು ಹಿಂದಿನ ವೇರಿಯಂಟಲ್ಲೂ ಇತ್ತು. ಹೊಸದಾಗಿ ಒಂದು ಆ್ಯಡ್ ಆಗಿದೆ, ನೋಡ್ತಾ ಇದ್ದೀರಿ, ಗ್ಯಾಸ್ಟ್ರಿಕ್ಕು. ಈ ಗ್ಯಾಸ್ಟ್ರಿಕ್ಕು ಕೂಡ ಇದರ ಒಂದು ಲಕ್ಷಣ ಅಂತ ಹೇಳ್ತಿದ್ದಾರೆ ತಜ್ಞರು. ಎರಡನೆಯದು, ಕೆಲವರಲ್ಲಿ ತೀವ್ರ ಪ್ರಮಾಣದ ಉಸಿರಾಟದ ಸಮಸ್ಯೆಯೂ ಕೂಡ ಗೋಚರ ಆಗಿದೆ ಈ ಹೊಸ ತಳಿಯಿಂದಾಗಿ. ಅಂದರೆ ಅಮೆರಿಕ ಸೇರಿ ಒಂದಿಷ್ಟು ದೇಶಗಳಲ್ಲಿ ಪತ್ತೆಯಾಗಿರೋದ್ರಿಂದ ಕೆಲವರಿಗೆ ತೀವ್ರ ಪ್ರಮಾಣದ ಉಸಿರಾಟದ ಸಮಸ್ಯೆಯೂ ಕೂಡ ಕಾಣಿಸಿಕೊಂಡಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಬಟ್ ಇದರ ತೀವ್ರತೆ, ಪ್ರಸರಣದ ವೇಗ, ಅದರ ಜೊತೆಗೆ ಇದು ಮಾರಣಾಂತಿಕನ, ಹಾಸ್ಪಿಟಲೈಸೇಷನ್ ಡಿಪೆಂಡೆನ್ಸಿ ಅಥವಾ ಹಾಸ್ಪಿಟಲ್ ಡಿಪೆಂಡೆನ್ಸಿ, ಆಸ್ಪತ್ರೆಗೆ ದಾಖಲಾಗಬೇಕಾದಂಥ ಅನಿವಾರ್ಯತೆ, ಇದರ ಪ್ರಮಾಣ, ಯಾವುದರ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ. ಬಟ್ ಹೊಸ ತಳಿ ಪತ್ತೆಯಾಗಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಆ ಕಾರಣಕ್ಕಾಗಿ ಆತಂಕ ಹೆಚ್ಚಾಗ್ತಾ ಇದೆ. ನೆಕ್ಸ್ಟ್ ನಾವು ನೋಡಬೇಕಾಗಿರೋದು ರಾಜ್ಯದಲ್ಲಿ ಯಾವ ರೀತಿ ಕಟ್ಟೆಚ್ಚರ ವಹಿಸಲಾಗಿದೆ ಅನ್ನೋದು. ಯಾಕಂತಂದರೆ ಕೇರಳದಲ್ಲಿ ಹೊಸ ತಳಿ ಪತ್ತೆಯಾಗಿದ್ದನ್ನು ಅಲ್ಲಿನ ಆರೋಗ್ಯ ಸಚಿವೆ ಸ್ಪಷ್ಟಪಡಿಸಿದ್ದಾರೆ. ಹೌದು, ನಮ್ಮಲ್ಲಿ ಹೊಸ ತಳಿಯ ಕೊರೋನಾ ಪತ್ತೆಯಾಗಿದೆ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ರಾಜ್ಯದಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಕೊರೋನಾ ಹೆಚ್ಚಾದ ಬೆನ್ನಿಗೆ ರಾಜ್ಯದಲ್ಲಿ ಅಲರ್ಟ್ ಘೋಷಿಸಲಾಗಿದೆ. ಆಸ್ಪತ್ರೆಗಳಲ್ಲಿ, ನಮ್ಮ ಆಸ್ಪತ್ರೆಗಳಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ, ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಯಾಕಂತಂದರೆ ಒಂದೂವರೆ ವರ್ಷದ ಹಿಂದೆ ನಾವು ಅತ್ಯಂತ ಕರಾಳ ಪರಿಸ್ಥಿತಿಯನ್ನು ಅನುಭವಿಸಿದ್ವಿ. ಆ ಕಾರಣಕ್ಕಾಗಿ ಮತ್ತೊಮ್ಮೆ ಅದಾಗಬಾರದು ಅನ್ನೋ ಕಾರಣಕ್ಕಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮಾಕ್ ಡ್ರಿಲ್, ಅಣುಕು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ಯಾವ ರೀತಿ ಸಿದ್ಧತೆಯಾಗಿದೆ ಅಂತ. ಬೆಡ್ಗಳು, ಡೆಡಿಕೇಟೆಡ್ ಬೆಡ್ಗಳು, ಅಂದರೆ ಒಂದಿಷ್ಟು ಹಾಸಿಗೆಗಳನ್ನು ಮೀಸಲಿಡಲಾಗ್ತಾ ಇದೆ. ಆಕ್ಸಿಜನ್ ಪ್ಲಾಂಟ್ಗಳು, ಉಸಿರಾಟದ ಸಮಸ್ಯೆ ಬರಬಹುದು ಅನ್ನೋ ಸಾಧ್ಯತೆ ಇರೋದ್ರಿಂದ ಆಕ್ಸಿಜನ್ ಪ್ಲಾಂಟ್ಗಳು, ಆಕ್ಸಿಜನ್ ಸಿಲಿಂಡರ್ಗಳು, ಇದರ ವ್ಯವಸ್ಥೆಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಇದರ ಮಧ್ಯೆ ಜನರಿಗೆ ಇತ್ತೀಚೆಗೆ ಮರೆತೇ ಹೋಗಿದೆ ಇದು ಮಾಸ್ಕು, PPE ಕಿಟ್ಟು ಮಾರ್ಕೆಟಲ್ಲೂ ಇಲ್ಲ, ಮೆಡಿಕಲ್ಗಳಲ್ಲೂ ಸಿಗ್ತಾ ಇಲ್ಲ ಅನ್ನುವಂಥ ಸ್ಥಿತಿ ಇರೋದ್ರಿಂದ ಮಾಸ್ಕು ಮತ್ತು PPE ಕಿಟ್ಗಳ ಲಭ್ಯತೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸಲಾಗ್ತಾ ಇದೆ. ಇನ್ನು ಕೇರಳದ ಗಡಿ ಜಿಲ್ಲೆ, ನಮ್ಮ ಗಡಿ ಜಿಲ್ಲೆಗಳು ಯಾವುದು ಅಂತಂದರೆ ಕೇರಳದ ಜೊತೆಗೆ ಗಡಿ ಹಂಚಿಕೊಂಡಿರೋದು ಒಂದು ದಕ್ಷಿಣ ಕನ್ನಡ, ಅದನ್ನು ಬಿಟ್ಟರೆ ಕೊಡಗು, ಮೈಸೂರು ಮತ್ತು ಚಾಮರಾಜನಗರ. ಈ ಜಿಲ್ಲೆಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ, ಕೇರಳದಲ್ಲಿ ಕೇಸುಗಳ ಸಂಖ್ಯೆ ಹೆಚ್ಚಿರೋದ್ರಿಂದ. ಇನ್ನು ವಿಮಾನ, ರೈಲು, ಬಸ್ಸು ನಿಲ್ದಾಣ, ಇಲ್ಲೂ ಕೂಡ ಅಲರ್ಟ್ ಸಾಧ್ಯತೆ ಇದೆ. ಅಂದರೆ ಮೊದಲೆಲ್ಲ ಈ ಥರ್ಮಲ್ ಸ್ಕ್ಯಾನಿಂಗು ಅದು ಇದು ಅಂತ ಮಾಡೋರು, RT-PCR ಟೆಸ್ಟು ಅಂತ ಮಾಡೋರು. ಸೊ ಇದನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ನೋಡ್ತಾ ಇದ್ರಿ ದೃಶ್ಯಗಳನ್ನ. ಗಡಿ ಭಾಗ ಅಂದರೆ ಕೇರಳದ ಜೊತೆಗೆ ಗಡಿ ಹಂಚಿಕೊಂಡಿರುವಂಥ ಜಿಲ್ಲೆಗಳಲ್ಲಿ ಈಗಾಗಲೇ ಒಂದು ಹಂತದ ಟೆಸ್ಟಿಂಗ್ ಶುರು ಮಾಡಿದ್ದಾರೆ. ಅಂದರೆ ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ. ಬಂದವರಿಗೆ ಏನಾದರೂ ಆರೋಗ್ಯ ಸಮಸ್ಯೆಗಳಿದ್ದರೆ ಸಾರಿ ಮತ್ತು ILI, ವಿಷಮ ಶೀತ ಜ್ವರ ಮತ್ತು ಉಸಿರಾಟದ ಸಮಸ್ಯೆ, ಈ ರೀತಿ ಇರುವಂಥ ಪೇಷಂಟ್ಗಳೇನಾದರೂ ಕಂಡು ಬಂದರೆ ಟೆಸ್ಟ್ಗೆ ಒಳಪಡಿಸಲಾಗ್ತಾ ಇದೆ. ಜೊತೆಗೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಆರೋಗ್ಯ ಕಾರ್ಯಕರ್ತರನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಕೊಡಗು, ದಕ್ಷಿಣ ಕನ್ನಡ, ಮೈಸೂರು, ಚಾಮರಾಜನಗರ ಈ ಭಾಗದಲ್ಲಿ ಟೆಸ್ಟಿಂಗು ಅಥವಾ ಮುನ್ನೆಚ್ಚರಿಕೆ ಕ್ರಮ ಇದನ್ನೆಲ್ಲ ತೆಗೆದುಕೊಳ್ಳಲಾಗ್ತಾ ಇದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಮೋಸ್ಟ್ ಅಲರ್ಟ್ ಇರಬೇಕಾದಂಥ ಜಿಲ್ಲೆ. ಯಾಕಂತಂದರೆ ನಿಮಗೆ ಉತ್ತರ ಕೇರಳ ಭಾಗ ಇದೆಯಲ್ಲ, ಈ ಕಣ್ಣೂರು, ಕಾಸರಗೋಡು, ಈ ರೀಜನ್ನು ಈ ಭಾಗದ ಜನರಿಗೆ ಅವರು ನೇರವಾಗಿ ಏನೇ ಆದರೂ ಕೂಡ ಬರೋದು ಮಂಗಳೂರಿಗೇನೆ. ಆಸ್ಪತ್ರೆಯಿಂದ ಹಿಡಿದು ಶಾಪಿಂಗು ಅಂತಾದರೂ ಕೂಡ ಬರಬೇಕು ಮಂಗಳೂರಿಗೇನೆ. ಅವರು ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬೇಕು. ಹೆಚ್ಚು ದಕ್ಷಿಣ ಕನ್ನಡ ಜಿಲ್ಲೆಯ ಅಥವಾ ಮಂಗಳೂರು ಸಿಟಿ ಆ
ಉತ್ತರ ಕೇರಳದ ಜೊತೆಗೆ ಜೋಡಿಸ್ಕೊಂಡಿದೆ, ನಾರ್ತ್ ಕೇರಳದ ಜೊತೆಗೆ ಜೋಡಿಸ್ಕೊಂಡಿದೆ. ಆ ಕಾರಣಕ್ಕಾಗಿ ಅಲ್ಲಿ ಹೆಚ್ಚಿನ ತಪಾಸಣೆ ಮಾಡಲಾಗ್ತಾ ಇದೆ. ಕೊಡಗಿನೂ ಕೂಡ ನಿಮಗೆ ಈ ಕಣ್ಣೂರು ಏರ್ಪೋರ್ಟು ಅದರ ಜೊತೆಗೆ ಆ ಭಾಗ ಇದೆಯಲ್ಲ, ಅಲ್ಲಿಂದ ದೊಡ್ಡ ಸಂಖ್ಯೆಯಲ್ಲಿ ಈ ಕಡೆ ಬರ್ತಾರೆ. ಈ ಕುಟ್ಟ ಈ ಭಾಗ ಎಲ್ಲ ಇದೆ ಮಡಿಕೇರಿ ಅಥವಾ ಕೊಡಗು ಜಿಲ್ಲೆಯಲ್ಲಿ, ಅಲ್ಲೂ ಕೂಡ ಹೆಚ್ಚಾಗಿ ಕೇರಳದ ಜೊತೆಗೆ ಒಡನಾಟ ಇದೆ. ಆ ಕಾರಣಕ್ಕಾಗಿ ಅಲ್ಲೂ ಕೂಡ ಹೈ ಅಲರ್ಟ್ ಮಾಡಲಾಗಿದೆ. ಈ ಕಡೆ ಚಾಮರಾಜನಗರದಲ್ಲೂ ಕೂಡ ಹೆಚ್ಚಿನ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಲಾಗಿದೆ. ನೋಡ್ತಾ ಇದ್ದೀರಿ ಗಡಿಯ ದೃಶ್ಯಗಳನ್ನು. ಇನ್ನು ಆಸ್ಪತ್ರೆಗಳಲ್ಲೂ ಕೂಡ ಸಿದ್ಧತೆಯಾಗಿದೆ ಅಂತ ನಾನು ಆಗಲೇ ಹೇಳಿದೆ. ಯಾಕಂತಂದ್ರೆ 1.5 ವರ್ಷದ ಹಿಂದೆ ನಾವು ಇಂಥ ಪರಿಸ್ಥಿತಿಯನ್ನು ಎದುರಿಸಿದ್ದು. ಈಗ ಮತ್ತೆ ಹೆಂಗಿದೆ ಸ್ಥಿತಿ? ಒಂದು ವೇಳೆ ತೀರಾ ಹಾಸ್ಪಿಟಲ್ ಡಿಪೆಂಡೆನ್ಸಿ ಅಂದರೆ ರೋಗಿಗಳು ಮನೆಯಲ್ಲೇ ಇದ್ದು ಹುಷಾರಾದರೆ ಓಕೆ. ತೀರಾ ಹಾಸ್ಪಿಟಲ್ ಡಿಪೆಂಡೆನ್ಸಿ, ಆಸ್ಪತ್ರೆಗೆ ದಾಖಲಾಗುವಂಥ ಪರಿಸ್ಥಿತಿಗಳು ಬಂದಾಗ ಆಗ ಆಸ್ಪತ್ರೆಗಳು ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿ ಇರಬೇಕಾಗತ್ತೆ. ಎಂಥದ್ದೇ ಸ್ಥಿತಿಯನ್ನಾದರೂ ಕೂಡ ಎದುರಿಸುವೆವು ಅನ್ನುವಂಥ ಕಾನ್ಫಿಡೆನ್ಸು, ಆ ವಿಶ್ವಾಸ ಆರೋಗ್ಯ ಕ್ಷೇತ್ರಕ್ಕಿರಬೇಕಾಗುತ್ತೆ, ರಾಜ್ಯದ ಆರೋಗ್ಯ ಇಲಾಖೆಗೆ ಇರಬೇಕಾಗತ್ತೆ. ಅದು ಇದೆಯಾ ಅಂತ ನನಗೆ ಗೊತ್ತಿಲ್ಲ. ಅದರ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಒಂದು ಮಾತಿದೆ, ಹೋಪ್ ಫಾರ್ ದ ಬೆಸ್ಟ್, ಅಂದರೆ ಒಳ್ಳೇದಾಗಲಿ ಅಂತ ನಾವು ಹಾರೈಸೋಣ, ಪ್ರಿಪೇರ್ ಫಾರ್ ದ ವರ್ಸ್ಟ್ ಅಂತ. ಅಂದರೆ ಕೆಟ್ಟದಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ಳೋಣ ಅಂತ. ಒಳ್ಳೇದಾಗತ್ತೆ ಅಥವಾ ಏನೂ ಸಮಸ್ಯೆ ಆಗದೇ ಇರಲಿ ಅನ್ನೋದು ನಮ್ಮ ನಿರೀಕ್ಷೆ. ಆದರೆ ಒಂದು ವೇಳೆ ಕೆಟ್ಟ ಪರಿಸ್ಥಿತಿ ಬಂದರೆ ಅದನ್ನು ಎದುರಿಸುವಂಥ ಪೂರ್ವ ಸಿದ್ಧತೆಯೂ ನಮಗಿರಬೇಕಾಗತ್ತೆ. ಆ ಕಾರಣಕ್ಕಾಗಿ ಪ್ರಿಪೇರ್ಡ್ ಫಾರ್ ದ ವರ್ಸ್ಟ್ ಅಂತ. ಸೊ ಆ ಕಾರಣ ಅದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ನೀವು ನೋಡ್ತಾ ಇದ್ದೀರಿ, ಸಿದ್ಧತೆ ಆರಂಭ ಆಗಿದೆ. ರಾಜ್ಯದಲ್ಲಿ ಒಂದಿಷ್ಟು ಆಸ್ಪತ್ರೆಗಳಲ್ಲಿ ಡೆಡಿಕೇಟೆಡ್ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇನ್ನು ಈ ಕೊರೋನಾ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆರೋಗ್ಯ ಸಚಿವರು ಮಾತನಾಡಿದ್ದಾರೆ. ನೋಡೋಣ. ಕೇರಳದಲ್ಲಿ ಅದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಹೆಲ್ತ್ ಮಿನಿಸ್ಟ್ರಿಗೆ ಮೀಟಿಂಗ್ ಮಾಡಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತ. ಕೋವಿಡ್ ಜಾಸ್ತಿ ಆಗ್ತದೆ ಸರ್ ಕೇರಳದಲ್ಲೆಲ್ಲ. ಕೇರಳದಲ್ಲಿ ಅದಕ್ಕೆ ನಾನು ಹೇಳಿದ್ದೀನಿ, ನಮ್ಮ ಹೆಲ್ತ್ ಮಿನಿಸ್ಟ್ರಿಗೆ ಮೀಟಿಂಗ್ ಮಾಡಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತ. ನೋಡಿ, ಯಾರು ಗಾಬರಿ ಆಗುವಂತದ್ದು ಬೇಡ. ಸದ್ಯಕ್ಕೆ ಮುಂಜಾಗ್ರತೆಯಾಗಿ ನಮ್ಮ ಆರೋಗ್ಯ ಇಲಾಖೆಯವರು ಬೇರೆಯವರೆಲ್ಲ ತೆಗೆದುಕೊಂಡಿದ್ದಾರೆ. ದಯವಿಟ್ಟು ಮಾಧ್ಯಮದಲ್ಲಿ ಕೆಲವು ಗಾಬರಿಯಾಗಿ ಕೊರೋನಾ ಜಾಸ್ತಿ ಆಗ್ತಾ ಇದೆ ಅನ್ನೋ ಸಂದರ್ಭ ಇನ್ನ ನಮ್ಮಲ್ಲಿ ಅಂತ ಉತ್ಪತ್ತಿ ಆಗಿಲ್ಲ. ಸೊ ಅದರಿಂದ ಯಾರು ಗಾಬರಿ ಪಡೋದು ಬೇಡ. ನಮ್ಮ ಮಾಧ್ಯಮಕ್ಕೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲಾ ಮಾಹಿತಿನೂ ನಿಮ್ಗೆ ನಾವು ಕೊಡ್ತೇವೆ. ದಯವಿಟ್ಟು ಯಾರು ಜನ ಆಗಲೇ ಮಾಸ್ಕ್ ಹಾಕೋದು ಮತ್ತೊಂದೆಲ್ಲ ಶುರು ಮಾಡಿದ್ದಾರೆ, ಬೇಡ, ಅವಶ್ಯಕತೆ ಸದ್ಯಕ್ಕಿಲ್ಲ ಅಂತ ಕಾಣ್ತದೆ. ಈಗ ಒಂದೇನಂತ ಹೇಳಿದ್ರೆ ಆತಂಕ ಯಾರು ಕೂಡ ಪಡಬೇಕಾಗಿಲ್ಲ. ಎರಡನೇದು, ನಾವು ಮೊನ್ನೆ ಸಭೆ ಮಾಡಿ ನಿನ್ನೆನೂ ಕೂಡ ನಮ್ಮ ತಾಂತ್ರಿಕ ಸಲಹಾ ಸಮಿತಿ ಏನಿದೆ ಡಾಕ್ಟರ್ ರವಿ ಅವರ ನೇತೃತ್ವದಲ್ಲಿ ಅವರು ನಿನ್ನೆನೇ ಸಭೆ ಮಾಡಿದ್ದಾರೆ. ಸಭೆ ಮಾಡಿ ಏನೇನು ನಾವು ಯಾವ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ನಮ್ಮ ಅಧಿಕಾರಿಗಳು ಮತ್ತು ಎಲ್ಲ ಎಕ್ಸ್ಪರ್ಟ್ ಜೊತೆ ಚರ್ಚೆ ಮಾಡಿದ್ದಾರೆ. ಮತ್ತು ಕೇಂದ್ರ ಸರ್ಕಾರ ಜೊತೆನೂ ಕೂಡ ಚರ್ಚೆ ಮಾಡಿ ಈಗ ಕೆಲವು ಅಡ್ವೈಸರಿಗಳನ್ನು, ಸಲಹೆಗಳನ್ನು ಈಗ ನಾವು ಜನರಿಗೆ ನೀಡ್ತಾ ಇದ್ದೀವಿ. ಯಾರು 60 ವರ್ಷಕ್ಕಿಂತ ಹೆಚ್ಚಿರೋರು ಮತ್ತು ಯಾರಾದರೂ ಬೇರೆ ಬೇರೆ ಈ ಹೃದಯ ಮತ್ತು ಕಿಡ್ನಿ ಈ ಥರ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥ ಜನರಿಗೆ ಮತ್ತು ಕಫ ಮತ್ತು ಜ್ವರ, ಕೆಮ್ಮು ಇಂಥ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಹಾಕೋಬೇಕು ಅಂತಲೂ ಕೂಡ ಸಾರ್ವಜನಿಕವ್ರಿಗೆ ಎಲ್ರಿಗೂ ಹೇಳ್ತಾ ಇದ್ದೀವಿ. ಆಮೇಲೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಮತ್ತು ಆರೋಗ್ಯ ಕೇಂದ್ರಗಳಲ್ಲಿ ಸಜ್ಜಾಗಿರೋದಕ್ಕೂ ಕೂಡ ಹೇಳಿದ್ದೀವಿ. ಹಾಗೆಯೇ ಇನ್ನು ಈ ಬಾರ್ಡರ್ ಜಿಲ್ಲೆಗಳೇನಿದೆ ಇಲ್ಲಿ ಹೆಚ್ಚಿನ ನಿಗ್ರಹ ಇನ್ನೂ ಹೆಚ್ಚಾಗಿರಬೇಕು. ಕೊಡಗು ಮತ್ತು ಮಂಗಳೂರು ಮತ್ತು ಚಾಮರಾಜನಗರ ಇಲ್ಲಿ, ಯಾಕಂದರೆ ಕೇರಳ ಬಾರ್ಡ್ರು ಇರುವಂಥ ಜಿಲ್ಲೆಗಳು. ಸೊ ಹೆಚ್ಚು ನಿಗಾವನ್ನು ವಹಿಸಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಆದ್ದರಿಂದ ಮತ್ತು ಹೆಚ್ಚು ಟೆಸ್ಟ್ಗಳನ್ನು ಮಾಡಿಸೋದಕ್ಕೆ ನಾವು ಈಗ ಆದೇಶ ಮಾಡ್ತಾಯಿದ್ದೀವಿ.
ಯಾರ್ಯಾರಿಗೆ ಈ ಇನ್ಫ್ಲೂಯೆನ್ಸಾ ಇರ್ತಕ್ಕಂಥ ಕಾಯಿಲೆಗಳು ಅಥವಾ ಯಾರಿಗೆ ಈ ಸಾರಿ ಅಂತ ಹೇಳ್ತೀವಿ ಅಂದರೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರಿಗೆ ಅವರಿಗೆ ಕಡ್ಡಾಯವಾಗಿ ಕೋವಿಡ್ ಟೆಸ್ಟನ್ನು ಮಾಡುವಂಥದ್ದು ಕೂಡ ಹೇಳಿದ್ದೀವಿ. ಆವಾಗ ನಮ್ಗೆ ಗೊತ್ತಾಗ್ತದೆ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾಯಿದೆ ಇಲ್ವಾ ಅಂತ. ತದನಂತರ ಮುಂದೆ ಏನು ಮಾಡಬೇಕು ತೀರ್ಮಾನ ಮಾಡ್ತೀವಿ. ಈಗ ಆ ಹಂತದಲ್ಲಿದೆ. ಗಡಿಯಲ್ಲೂ ಕೂಡ ಹೆಚ್ಚು ನಿಗಾ ವಹಿಸಿ ಅಂತ ಹೇಳಿದ್ದೀವಿ ಮತ್ತು ಟೆಸ್ಟಿಂಗನ್ನು ಹೆಚ್ಚು ಮಾಡೋಕ್ಕೆ ಹೇಳಿದ್ದೀವಿ. ಟೆಸ್ಟ್ ಹೆಚ್ಚು ಮಾಡ್ತೀವಿ. ಯಾರ್ಯಾರ ಮೇಲೆ ಸಂಶಯ ಇದೆ ಅಥವಾ ಯಾರ್ಯಾರಿಗೆ ಸಿಂಪ್ಟಮ್ಸ್ ಇರ್ತದೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಟೆಸ್ಟ್ ಮಾಡ್ಕೊಳ್ಳೋಕೆ ಹೇಳ್ತಾ ಇದ್ದೀವಿ. ಸೊ ಇನ್ನು 2-3 ದಿವಸದಲ್ಲಿ ಗೊತ್ತಾಗ್ತದೆ ಏನಾದರೂ ಇನ್ಫೆಕ್ಷನ್ಸ್ ಹೆಚ್ಚಾಗ್ತಾ ಇದೆಯಾ ಇಲ್ವಾ. ನಾವು ಕೋವಿಡ್ ಟೆಸ್ಟ್ ಜಾಸ್ತಿ ಮಾಡಿದಾಗ ಹೆಚ್ಚು ಜನ ಪಾಸಿಟಿವ್ ಬರೋಕ್ಕೆ ಶುರು ಆದರೆ ಅವಾಗ ನಾವು ಈ ಮುಂದೆ ಏನು ಕ್ರಮ ತಗೊಳ್ಬೇಕು ಅಂತ ಮುಂದೆ ನಾವು ತೀರ್ಮಾನ ಮಾಡ್ಬೋದು. ಈಗಲೇ ನಾವು ಎಲ್ಲ ನಿಷೇಧ. ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಒಂದು ಆತಂಕ ಇದೆ. ಅದು ಯಾವುದು ಅಂತಂದ್ರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಮಸ್ಯೆ ಆಗುತ್ತಾ ಈ ಬಾರಿ ಅನ್ನೋದು ಅದರ ಮುನ್ಸೂಚನೆಯಂತೂ ಕಾಣಿಸ್ತಾ ಇದೆ. ಯಾಕಂತಂದ್ರೆ ತಜ್ಞ ವೈದ್ಯರು ಒಂದಿಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದಾರೆ. ಈ ಸೆಲೆಬ್ರೇಷನ್ನು, ದೊಡ್ಡ ಗ್ಯಾದರಿಂಗು, ಮಾಸ್ ಗ್ಯಾದರಿಂಗು, ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರುವಂಥ ಜಾಗದಲ್ಲಿ ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ. ಆ ಕಾರಣಕ್ಕಾಗಿ ನ್ಯೂ ಇಯರ್ ಸಂಭ್ರಮಕ್ಕೆ ಕೊರೋನಾ ಗ್ರಹಣ ಕವಿಯುವಂಥ ಸಾಧ್ಯತೆ ಸದ್ಯಕ್ಕಂತೂ ಕಾಣಿಸ್ತಾ ಇದೆ. ಆದರೆ ಈ ಕೇಸ್ಗಳ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಜನ ಸೇರುವಂಥ ಪಾರ್ಟಿಗಳಿಗೆ ಒಂದೊಂದು ನಿರ್ಬಂಧ ಅಥವಾ ನಿಷೇಧ ಇದರ ಸಾಧ್ಯತೆ ಇದೆ. ನಿರ್ಬಂಧ ಅಂತಂದರೆ ನೀವು ಮೊದಲೆಲ್ಲ ಕೊರೋನಾ ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟ್ಯಾನ್ಸಿಂಗು ಅಥವಾ ಮಾಸ್ಕು ಈ ರೀತಿಯ ನಿಯಮಗಳಿತ್ತು. ಸೊ ಅದು ಜಾರಿ ಆಗಬಹುದು. ಇಲ್ಲ ಅಂತಾದರೆ ನಿಷೇಧ ತೀರಾ ಪೀಕಿಗೆ ಹೋದರೆ ಈ ಪಾರ್ಟಿಗಳಿಗೆ ನಿಷೇಧ ವಿಧಿಸುವಂಥ ಸಾಧ್ಯತೆಯೂ ಕೂಡ, ಬ್ಯಾನ್ ಆಗುವಂಥ ಸಾಧ್ಯತೆಯೂ ಕೂಡ ಸದ್ಯಕ್ಕಂತೂ ಕಾಣ್ತಾ ಇದೆ. ಇದರ ಜೊತೆಗೆ ಶಬರಿಮಲೆ ಯಾತ್ರೆ, ಈಗ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಕೇರಳಕ್ಕೆ ಹೋಗ್ತಾ ಇದ್ದಾರೆ. ಜ್ಯೋತಿಗೆ ಹೋಗೋದು ಬಹುದೊಡ್ಡ ಕನಸು ಶಬರಿಮಲೆಯ ಭಕ್ತಾದಿಗಳದು. ಆ ಕಾರಣಕ್ಕಾಗಿ ಶಬರಿಮಲೆಯ ಯಾತ್ರೆಯ ಬಗ್ಗೆಯೂ ಕೂಡ ಈಗ ಒಂದಿಷ್ಟು ಪ್ರಶ್ನೆಗಳಿರೋದು. ಏನಾಗುತ್ತೆ, 14-15ನೇ ತಾರೀಕು ಜ್ಯೋತಿ, ಶಬರಿಮಲೆಯಲ್ಲಿ ಜ್ಯೋತಿ ಕಾಣುತ್ತೆ, ಅದನ್ನು ನೋಡಬೇಕು ಅನ್ನೋದು ಪ್ರತಿಯೊಬ್ಬ ಅಯ್ಯಪ್ಪ ಮಾಲಾಧಾರಿಯ ಕನಸಾಗಿರುತ್ತೆ. ಸೊ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯನಾ? ಕೇರಳದಲ್ಲಿ ಪ್ರಾಬ್ಲಮ್ ಇದೆ, ಕೇಸುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದ್ರಿಂದ. ಹಿರಿಯ ನಾಗರಿಕರಿಗೆ ಮುನ್ನೆಚ್ಚರಿಕೆಯ ವಹಿಸೋದಕ್ಕೆ ರಾಜ್ಯ ಸರ್ಕಾರ ಸೂಚಿಸಿದೆ. ನೀವು ದಿನೇಶ್ ಗುಂಡೂರಾವ್ ಅವರು ಮಾತನಾಡಿದ್ದನ್ನು ನೋಡಿದ್ರಿ. 60 ಮೇಲ್ಪಟ್ಟವರು ಮಾಸ್ಕ್ ಧರಿಸಿ ಅಥವಾ ಹೊರಗಡೆ ಹೋಗೋ ಸಂದರ್ಭದಲ್ಲಿ ಎಚ್ಚರಿಕೆ ವಹಿಸಿ ಅಂತ ಅವರು ಸಲಹೆ ಕೊಟ್ಟಿದ್ದನ್ನು ನೋಡಿದ್ರಿ. ರಾಜ್ಯದಲ್ಲಿ ಚಳಿಯ ಪ್ರಮಾಣ ಹೆಚ್ಚುತ್ತಾ ಇದೆ. ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಥಂಡಿ ವಾತಾವರಣ ಇದೆ. ಅದೇ ಕಾರಣಕ್ಕಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇದ್ದಾವೆ. ಜ್ವರ, ಕೆಮ್ಮು ಈ ರೀತಿಯ ಸಮಸ್ಯೆಗಳು ಜನರನ್ನು ಕಾಡ್ತಿದೆ. ಸೊ ಆ ಕಾರಣಕ್ಕಾಗಿ ಜನರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾದರೆ ಆಗ ಕೊರೋನಾ ಕೇಸ್ಗಳ ಸಂಖ್ಯೆ ಹೆಚ್ಚಾಗಬಹುದು ಅನ್ನೋ ಆತಂಕ ಇರೋದ್ರಿಂದ ಅದು ಕೂಡ ಒಂದು ತಲೆನೋವು. ಟೆಸ್ಟಿಂಗು, ಈಗ ಟೆಸ್ಟಿಂಗ್ ಭಾಳ ಕಡಿಮೆ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ, ಅಥವಾ ಎಷ್ಟು ಕೇಸ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಟೆಸ್ಟಿಂಗು, ಜಿನೋಮಿಕ್ ಸೀಕ್ವೆನ್ಸ್ ಯಾವುದು ಅಂತಂದರೆ, ಈಗ ಒಬ್ಬ ವ್ಯಕ್ತಿಗೆ ಕೊರೋನಾ ಇದೆ ಅಂತ ಗೊತ್ತಾಗೋದು RT-PCR ಮಾಡಿದಾಗ ಕೊರೋನಾ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಕೊರೋನಾ ಇದೆ ಅಂತಾದರೆ ಅದರ ತಳಿ ಯಾವುದು ಅಂತ ಗೊತ್ತಾಗಬೇಕಾದ್ರೆ ಜಿನೋಮಿಕ್ ಸೀಕ್ವೆನ್ಸ್ ಮಾಡಬೇಕು. ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ ಮಾಡಬೇಕಾಗತ್ತೆ. ಅಂದರೆ ಕೊರೋನಾ ಇದ್ದಂಥ ವ್ಯಕ್ತಿಗೆ ಅದು JN1 ಅಥವಾ ಬೇರೆ ವೇರಿಯಂಟು ಅಂತ ಗೊತ್ತಾಗಬೇಕು ಅಂತಾದರೆ ಜಿನೋಮಿಕ್ ಸೀಕ್ವೆನ್ಸ್ ಟೆಸ್ಟ್ ಮಾಡಬೇಕು. ಸೊ ಅದನ್ನು ಕೂಡ ಮಾಡಬೇಕು ಅನ್ನೋ ಸಲಹೆಯನ್ನು ತಜ್ಞರು ಕೊಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಬಾರಿಯ ನ್ಯೂ ಇಯರ್ ಸೆಲೆಬ್ರೇಷನ್ನು, ಜಾತ್ರೆಗಳು, ಇನ್ನು ಸರಣಿ ಜಾತ್ರೆಗಳು ನಡೆಯೋದಕ್ಕಿದ್ದಾವೆ, ಇನ್ನು ಸೀಸನ್ ಅದು. ಸೊ ಅದರ ಮೇಲೂ ಕೂಡ ಕೊರೋನಾದ ಕರಿನೆರಳು ಆವರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ತಜ್ಞ ವೈದ್ಯರು ಡಾಕ್ಟರ್ ಅಂಜನಪ್ಪ ನೇರ ಸಂಪರ್ಕದಲ್ಲಿ. ಡಾಕ್ಟರ್ ನಮಸ್ಕಾರ. ಏನ್ ಕೇಳಿಸ್ತಾ ಇಲ್ಲ? ಇಲ್ಲ ಡಾಕ್ಟ್ರೆ, ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಅಂಜನಪ್ಪ ಅವರೇ, ಕೇಳ್ತಿದ್ಯಾ ನಾನು ಮಾತಾಡೋದು? ಸಂಪರ್ಕ ಸಾಧ್ಯ ಆಗ್ತಿಲ್ಲ. ನಾವು ಮತ್ತೆ ಅವರನ್ನು ಸಂಪರ್ಕಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ನಾನು ಆಗ್ಲೇ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, JN.1 ಈ ವೇರಿಯಂಟ್ನ ಬಗ್ಗೆ ಆತಂಕ ಪಡಬೇಡಿ, ಜಾಗೃತಿ ಇರಲಿ ಅನ್ನೋದನ್ನ ಹೇಳ್ತಿದ್ದಾರೆ. ತಜ್ಞ ವೈದ್ಯರು ಕೂಡ ಅದನ್ನೇ ಹೇಳ್ತಾ ಇರೋದು. ಯಾಕಂತಂದ್ರೆ ಇದರ
ತೀವ್ರತೆಯ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ, ಪ್ರಸರಣದ ವೇಗದ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲದೆ ಇರೋದರಿಂದ ಈಗಲೇ ಕನ್ಕ್ಲೂಷನ್ಗೆ ಬರೋದು ಅಥವಾ ಈಗಲೇ ಎಂಥದ್ದೋ ಆಗಿಬಿಡುತ್ತೆ ಅನ್ನೋ ಆತಂಕವನ್ನು ಇಟ್ಕೊಳ್ಳೋದು ಸರಿಯಲ್ಲ. ಆದರೆ ಜಾಗೃತಿ ಇರಬೇಕಾಗತ್ತೆ. ಇಲ್ಲ ಅಂತಾದರೆ ಎಂಥದೋ ಒಂದು ದೊಡ್ಡದು ಸಮಸ್ಯೆಯಲ್ಲಿ ಮುಗಿದು ಹೋಗುವಂಥ ಸಾಧ್ಯತೆಗಳಿರಬಹುದು. ಹಿಂದೆ ಮೈ ಮರೆತ ಕಾರಣಕ್ಕಾಗಿ ನಾವು ಅನುಭವಿಸಿದಂಥ ಸಮಸ್ಯೆ ಏನು ಅನ್ನೋದನ್ನು ರಾಜ್ಯದ ಜನ ನೋಡಿದ್ದಾರೆ. ಅಂದರೆ ವೇವ್ 1 ನಂತರ ವೇವ್ 2 ಬರೋ ಸಂದರ್ಭದಲ್ಲಿ ಒಂದು ಮೈ ಮರೆವು ನಮ್ಮ ಸಮಸ್ಯೆಗೆ ಕಾರಣ ಆಗಿತ್ತು, ದೊಡ್ಡ ಮಟ್ಟದ ಸವಾಲುಗಳಿಗೆ ಕಾರಣ ಆಗಿತ್ತು. ಬಟ್ ಅದಾಗಬಾರದು ಅಂತ ತಜ್ಜರು ಹೇಳ್ತಾ ಇರೋದು. ಡಾಕ್ಟರ್ ಅಂಜನಪ್ಪ ಈಗ ಕನೆಕ್ಟ್ ಆದ್ರು. ಡಾಕ್ಟ್ರೇ ನಮಸ್ಕಾರ. ಫೋನ್ ಮಾಡಿದ್ರೆ ಕಟ್ ಮಾಡಿ. ಸಾಧ್ಯ ಆಗ್ತಿಲ್ಲ ಸಂಪರ್ಕ. ನಾವು ಮತ್ತೆ ನೋಡೋಣ ಅವರು ಕನೆಕ್ಟ್ ಆಗ್ತಾರಾ ಅಂತ ಗಮನಿಸೋಣ. ಆದರೆ ಒಂದಂತೂ ಸ್ಪಷ್ಟ, ರಾಜ್ಯ ಸರ್ಕಾರ ಒಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ನಾನು ಆಗಲೇ ಹೇಳ್ತಿದ್ದೆ, ಮುನ್ನೆಚ್ಚರಿಕೆ ಬಹಳ ಮುಖ್ಯ. ಬಿಕಾಸ್ ನಾವು ಒಂದು ಮೈಮರವಿನ ಕಾರಣಕ್ಕಾಗಿ ಹಿಂದೆ ಡೆಲ್ಟಾ ವೇರಿಯಂಟ್ ಬರೋ ಸಂದರ್ಭದಲ್ಲೂ ಒಂದು ಮೈಮರವಿತ್ತು. ಏನಾಗುತ್ತೆ ಮಹಾ ಅನ್ನುವಂಥ ಮೈಮರೆವು, ಅದು ದೊಡ್ಡ ವಿಕೋಪಕ್ಕೆ, ಸಮಸ್ಯೆಗೆ ರಾಜ್ಯದಲ್ಲಿ ಕಾರಣ ಆಯಿತು. ಎಲ್ಲಿವರೆಗೆ ಅಂತಂದರೆ ಆಕ್ಸಿಜನ್ ಸಿಗದೆ ಒದ್ದಾಡಬೇಕಾದಂಥ ಸ್ಥಿತಿ ನಿರ್ಮಾಣ ಆಯಿತು. ಸೊ ಅಂಥ ಪರಿಸ್ಥಿತಿ ಬರಬಾರ್ದು ಅನ್ನೋದು ಎಲ್ಲರ ಆಶಯವೂ ಕೂಡ. ಈಗ ಸಾಂಕ್ರಾಮಿಕ ರೋಗಗಳು ಬರೋ ಸಂದರ್ಭದಲ್ಲಿ ಅದನ್ನು ಎದುರಿಸುವಂಥ ಕೆಪಾಸಿಟಿ ಇಲ್ಲಿನ ಆರೋಗ್ಯ ಸೇವೆಗೆ ಇರಬೇಕಾಗತ್ತೆ, ಆರೋಗ್ಯ ಇಲಾಖೆಗೆ ಆ ಕಾನ್ಫಿಡೆನ್ಸ್ ಇರಬೇಕಾಗತ್ತೆ. ಆ ವಿಶ್ವಾಸ ಇದ್ದಂಥ ಸಂದರ್ಭದಲ್ಲಿ ಎಂಥದ್ದೇ ಪರಿಸ್ಥಿತಿಯನ್ನು ಕೂಡ ನಿಭಾಯಿಸಬಹುದು ಅನ್ನೋದು ಖಚಿತ. ಯಾಕಂತಂದರೆ ಕರ್ನಾಟಕದಲ್ಲಿ ಇರುವಂಥ ಹೆಲ್ತ್ ಫೆಸಿಲಿಟಿಗಳು ಕರೆಕ್ಟ್ ಇದೆ, ಚೆನ್ನಾಗಿದೆ. ಅದನ್ನು ಯಾವ ರೀತಿ ಬಳಸ್ತಾರೆ ಮತ್ತು ಯಾವ ರೀತಿ ಆ ಪ್ರಜ್ಞೆ ಮತ್ತು ವಿವೇಕ ಇಟ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದು ಮುಖ್ಯ. ಈಗ JN.1 ಈ ರೂಪಾಂತರಿ ಸಿಂಗಾಪುರದ ನಾವು ಅಂಕಿಅಂಶ ತೆಗೆದು ನೋಡಿದರೆ ಆತಂಕ ಸಹಜ. ಒಂದು ವಾರದಲ್ಲಿ 56,000 ಕೇಸ್ ಬಂದಿದೆ ಅಂತ. ನಮ್ಮಲ್ಲಿ ಟೆಸ್ಟಿಂಗ್ ಇಲ್ಲ, ಕರ್ನಾಟಕದಲ್ಲಿ ಟೆಸ್ಟಿಂಗ್ ಭಾಳ ಕಡಿಮೆ ಮಾಡಲಾಗ್ತಿದೆ. ಮೊದಲೆಲ್ಲ ಒಂದು ಬುಲೆಟಿನ್ ರಿಲೀಸ್ ಮಾಡ್ತಾ ಇದ್ರು, ಕರೆಕ್ಟಾಗಿ ಇಂಥ ದಿನ 24 ಗಂಟೆ ಅವಧಿಯಲ್ಲಿ ಇಷ್ಟು ಜನ ಕೊರೋನಾದಿಂದ ಸೋಂಕಿತರಾಗಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡಲಾಗ್ತಾ ಇತ್ತು. ಇತ್ತೀಚೆಗೆ ಅದನ್ನು ಕೂಡ ರಾಜ್ಯ ಸರ್ಕಾರ ನಿಲ್ಲಿಸಿದೆ. ಆದರೆ ಕೇರಳ ಸರ್ಕಾರ ಟೆಸ್ಟಿಂಗ್ ಮಾಡ್ತಾ ಇದೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟೆಸ್ಟಿಂಗ್ ಆಗ್ತಾ ಇರೋ ಕಾರಣಕ್ಕಾಗಿ ಕೇಸುಗಳು ಪತ್ತೆ ಆಗ್ತಾ ಇರೋದು. ಟೆಸ್ಟಿಂಗೇ ಮಾಡದಿದ್ರೆ ಕೇಸ್ ಪತ್ತೆ ಆಗಲ್ಲ. ಕೇಸ್ ಪತ್ತೆ ಆಗ್ತಾ ಇರೋದು ಟೆಸ್ಟಿಂಗ್ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಅವರು ಜಿನೋಮಿಕ್ ಟೆಸ್ಟಿಂಗು, ಅಂದರೆ ಈ ವೇರಿಯಂಟ್ ಯಾವುದು ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಜಿನೋಮಿಕ್ ಟೆಸ್ಟಿಂಗನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಅದರ ಪರಿಣಾಮ ಅಲ್ಲಿ ಕೇಸು ಪತ್ತೆಯಾಗಿರೋದು ವೇರಿಯಂಟ್ ಯಾವುದು ಅನ್ನೋದರ ಸ್ಪಷ್ಟತೆಯೂ ಕೂಡ ಈಗ ದೇಶಕ್ಕೆ ಸಿಕ್ಕಿದೆ. ಕೇರಳದಲ್ಲಿ ಪತ್ತೆಯಾದಂಥ ಸೇಮ್ ವೇರಿಯಂಟು ತಮಿಳುನಾಡಲ್ಲೂ ಕೂಡ ಪತ್ತೆಯಾಗಿದೆ. ಒಂದು ಅಲ್ಲಿ ಕೇರಳ, ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕೇರಳ ಅತ್ಯಂತ ಹೆಚ್ಚು ಬೇರೆ ಬೇರೆ ದೇಶಗಳ ಜೊತೆಗೆ ಒಡನಾಟ ಇಟ್ಟುಕೊಂಡಿರುವಂಥ ರಾಜ್ಯ ಅದು. ಅದೇ ಕಾರಣಕ್ಕಾಗಿ ಏನೇ ಆದರೂ ಕೂಡ ಮೊದಲು ಕೇರಳದಲ್ಲಿ ಆಗುತ್ತೆ. ಎಂಥದ್ದೇ ಈ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡರೂ ಕೂಡ ಕೇರಳದಲ್ಲಿ ಕಾಣಿಸ್ಕೊಳ್ಳುತ್ತೆ. ಸದ್ಯ ಕೇರಳದಲ್ಲೇ ಕೇಸು ಹೊಸ ವೇರಿಯಂಟ್ ಕಾಣಿಸ್ಕೊಂಡಿರೋದು. ಹಿಂದೆ ಕೊರೋನಾ ಪತ್ತೆಯಾಗಿದ್ದು ಕೂಡ ಕೇರಳದಲ್ಲೇ, ಫಸ್ಟ್ ಕೇಸು ರಿಪೋರ್ಟ್ ಆಗಿದ್ದು ಕೇರಳದಲ್ಲೇ. ಸೊ ಆ ಕಾರಣಕ್ಕಾಗಿ ಈಗ ದೇಶದಲ್ಲಿ ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾದಂಥ ಮತ್ತು ನಮ್ಮ ಹೆಲ್ತ್ ಫೆಸಿಲಿಟಿಯನ್ನು ಇನ್ನಷ್ಟು ಇಂಪ್ರೂವ್ ಮಾಡ್ಕೊಳ್ಬೇಕಾದಂಥ ಅಗತ್ಯವೂ ಕೂಡ ಕಾಣ್ತಾ ಇದೆ. ಹೊಸ ತಳಿಯ ಡೀಟೇಲನ್ನು ನೋಡ್ತಾ ಇದ್ದೀರಿ. ಏನು, ಎತ್ತ, ಯಾವ ರೀತಿ ಅದರ ತೀವ್ರತೆ ಇದೆ, ಇದರ ಬಗ್ಗೆಯೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಟ್ ಒಂದಂತೂ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ, ಜಾಗೃತಿ ಇರಲಿ, ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅಂತ ಈ ಕ್ಷಣದಲ್ಲಿ ಹೇಳೋದಕ್ಕೆ ಸಾಧ್ಯ. ಇದು ಈವರೆಗಿನ ಪ್ರಮುಖ ಸುದ್ದಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.